ಜೈ 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 ಭಜರಂಗಿ. ನಮಸ್ಕಾರ ನಮ್ ಗುಂಜಪ್ಪನವ್ರಿಗೆ. ಓ ನಮಸ್ಕಾರ ಕೆಂಡ್ಲ ಬಿರ. ಏನ ಸಮಾಚಾರ? ಸೂರ್ಯ ಮುಳುಗಿರೋ ಟೈಮ್ನಾಗ ತೆಂಗಿನಕಾಯಿ ಕರ್ಪೂರ ಇಟ್ಕೊಂಡು ಎಲ್ಲಿಗೆ ಹೊಟ್ಟಿದಿಲ್ಲ ಬಿರ? ಏನ್ ಅಲ್ಲಿಗೆ ಹೋಗ್ಲರಿ ಗುಂಜಪ್ಪನವ್ರೈ, ಮಾರ್ತಿ ಮಂದ್ರಕ್ ಹೊಟ್ಟೇನ್ರಿ. ಅಲ್ಲೇ ಕೆಂಡ್ಲ ಬಿರ, ನೀನು ಹನುಮಂತಪ್ಪನ ಭೇಟಿ ಮಾಡಕ್ಕೆ ಒತ್ತಾರನೆ ಎದ್ದು ಹೋಗೋದ್ ಬಿಟ್ಟು ಈಗ ಯಾಕ್ಲ ಹೊಟ್ಟೆ ನೀನು? ಯಾಕಂದ್ರೆ ನಮ್ಮ ಸಿದ್ದಣ್ಣ ಸರ್ಕಾರ ಈಗ 3 ವರ್ಷ ಪೂರೈಸತ್ತಲ್ರಿ, ಅದಕ್ಕೆ ಇನ್ನು 2 ವರ್ಷ ಸಿದ್ದಣ್ಣಗೆ ಹಿಂಗೆ CM ಆಗಿರೋ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಬೇಡ್ಕೊಂಡು ಬರಕ್ ಹೊಟ್ಟಿನ್ರಿ. ಲೀ 420 ನನ್ನ ಮಗನೇ. ಅಲ್ಲ ಕೇಳ ಬಿರೈ, ರಾಜ್ಯದಲ್ಲಿ ಇಲ್ಲಿ ಗಂಟ ಜನರು ನೀರಿಲ್ದಲೇ ಸತ್ರು, ಬಿಸ್ಲು ತಡ್ಕಳಕ್ಕಾಗದೆ ಸತ್ರು. ಈಗ ಸಾವಿರಾರು ಜನರು ಮಳೆಗಾಳಿಗೆ ಮನೆ ಮಠ ಕಳ್ಕೊಂಡು ಸಾಯ್ತಿದಾರೆ. ಅವ್ರ ಬಗ್ಗೆ ಯೋಚನೆ ಮಾಡಿ ಒಂದು ಊದ್ಬತ್ತಿನೂ ಅಣಿಸಿಲ್ಲ ಕಳ್ಳ ನೀನು. ಅಂತದ್ರಲ್ಲಿ CMಗೆ ಶಕ್ತಿ ಬರ್ಲಿ ಅಂತ ಹಿಂಗೆಲ್ಲ ರೆಡಿ ಮಾಡ್ಕೊಂಡು ಹೊಟ್ಟಿದ್ಯಲ್ಲ, ಯಾಕ್ಲಾ ಬಿರೈ? ಸೋಂಕಿರಿ ಸಾಕು, ಮಳೆ ಬಂದು ಆಗಿರೋ ಸಮಸ್ಯೆ ಆದ್ರೂ ಏನ್ರಿ? ಲೀ ಬಿರೈ, ಮಳೆ ಬಂದು ಏನೇನೆಲ್ಲ ಎಡವಟ್ಟೆ ಆಗಿದೆ ಅಂತ ಒಸಿ ತೋರಿಸ್ತೀನಿ ಬಾರ್ಲಾ ಬಿರೈ. ನೋಡ್ಲ ಬಿರೈ, ಬರ ಬಂದು ಜನರು ಕುಡಿಲಿಕ್ಕೆ ನೀರಿಲ್ಲ ಅಂತ ಬಡ್ಕೊಳ್ತಿದ್ರು. ಆದ್ರೆ ಇಲ್ಲೊಂದಿಷ್ಟು ಕಡೆ ಮಳೆ ಗಾಳಿ ಜಾಸ್ತಿ ಆಗಿ ಬೆಳ್ದಿರೋ ಬೆಳೆ ಹೆಂಗೆ ಬೀದಿ ಪಾಲಾಗಿದೆ ಅಂತ ನೋಡ್ಲ ಬಿರೈ. ಈ ಬೆಳೆ ಹಾನಿಗಂತಾನೆ ಬೆಳೆ ಪರಿಹಾರ ಲೋನ್ ಕೊಡ್ತೇ ಬಿಡ್ರಿ ಸರ್ಕಾರ. ಮುಚ್ಚಲ ಬಾಯಿ ಬೇಕು ಬನ್ನ ಮಗನೇ. ಅಲ್ಲ ಕೇಳ ಬಿರೈ, ನಿಮ್ಮ ಸಿದ್ದು ಸರ್ಕಾರ 3 ವರ್ಷ ಪೂರೈಸಿದೆ ಕಳ್ಳ, ಆದ್ರೆ ಇಲ್ಲಿ ಗಂಟ ಒಬ್ಬ ರೈತನ ಮನೆಗೂ ಹೆಜ್ಜೆ ಇಟ್ಟಿಲ್ಲ ಕಳ್ಳ ನಿಮ್ಮ ಸಿದ್ದಣ್ಣ. ಅಲ್ಲ ಕೇಳ ಬಿರೈ, ಬೆಳೆ ಬೆಳೆಯೋಕಂತಾನೆ ಮಾಡಿರೋ ಸಾಲ ಮನ್ನಾ ಮಾಡ್ತಾರೆ ಅಂದ್ಕೊಂಡ್ರೆ ಅದನ್ನೇ ಮಾಡಿಲ್ಲ. ಅಂತದ್ರಲ್ಲಿ ಇನ್ನು ಬೆಳೆ ಪರಿಹಾರ ಅಂತ ಕೊಟ್ರೆ ಅವ್ರ ಕೈ ಸೇರೋದು ಡೌಟು ಕಳ್ಳ ಬಿರೈ, ಡೌಟು. ಅಲ್ರಿ ಕುಂಜಪ್ಪನವ್ರೈ, ಈ ಸರ್ಕಾರದವ್ರು ಕೂಡ ಪರಿಹಾರ ಕಾಯೋದ್ರ ಬದಲು ಈ ಬ್ಯಾಂಕ್ನವ್ರು ಕೂಡ ಸಾಲ ತಗೋಬೋದಲ್ರಿ. ನೋಡ್ಲ ಬಿರೈ, ಈ ಬ್ಯಾಂಕ್ನವ್ರು ಶೋಕಿ ಮಾಡೋ ಮಲ್ಯನಂತವ್ರಿಗೆ ಮನೆ ಬಾಗಿಲಿಗೆ ಹೋಗಿ ಸಾಲ ತಗೊಳ್ಳಿ ಅಂತಾರೆ ಕಳ್ಳ. ಆದ್ರೆ ಕಷ್ಟಪಟ್ಟು ದುಡಿದು ದೇಶಕ್ಕೆ ಅನ್ನ ಹಾಕೋ ಈ ರೈತರಿಗೆ ಸಾಲ ಕೊಡಲ್ಲ ಕಳ್ಳ ಬಿರೈ, ಈ ರೈತರಿಗೆ ಸಾಲ ಕೊಡಲ್ಲ. ಆದ್ರೆ ಒಂದ್ ಮಾತು ತಿಳ್ಕಳ್ಳ ಬಿರೈ, ಇಷ್ಟೆಲ್ಲ ಹಾಳಾಗಿದ್ರು ನಮ್ಮ ರೈತ ಮಾತ್ರ ಎಂದಿಗೂ ಎದೆಗುಂದಲ್ಲ ಕಳ್ಳ ಬಿರೈ, ಎದೆಗುಂದಲ್ಲ. ಮತ್ತೆ ಅದೇ ಜಮೀನಾಗೆ ನೇಗ್ಲಾಕಿ ಬೆಳೆ ಬೆಳಿತಾನೆ ಕಳ್ಳ. ಇದು ಕಳ್ಳ ರೈತನ ತಾಕತ್ತು ಅಂದ್ರೆ. ಎಷ್ಟೆಲ್ಲ ಹಾಳಾಗ್ಲಿಕ್ಕೆ ಯಾರು ಕಾರಣ ಆಗ್ತೀರ ನೀವು? ನೋಡ್ಲ ಬಿರೈ, ಇಷ್ಟೆಲ್ಲ ಬೆಳೆ ಹಾಳಾಗಿ ಮನೆ ಬಿಟ್ಟು ಬೀದಿ ಪಾಲಾಗ್ಲಿಕ್ಕೆ ನಿಮ್ಮ CM ಸಿದ್ದಣ್ಣನೇ ಕಳ್ಳ ಕಾರಣ. ತೆರಿಗೆ ರೀ ಗುಂಜಪ್ಪನರೈ, ಮಳೆ ಬಂದ್ರೆ ಈ ಸಿದ್ದಣ್ಣ ಏನ್ ಮಾಡೋದಕ್ಕಾಗತ್ರಿ? ಲೇ ಅಂಡಿ ಬಿರಾಕಿ ನನ್ನ ಮಗನೇ, ನೋಡ್ಲ, ಈ ಮಳೆ ಬಂದು ಬೆಳೆ ಬರೋದಕ್ಕಿಂತ ಮುಂಚೆ ಈ ಸಿದ್ದಣ್ಣನವರು ಒಂದು ಮಾತು ಹೇಳಿದ್ರು ಕಳ್ಳ, ಅದಕ್ಕೆ ಹಿಂಗೆಲ್ಲ ಆಗಿರೋದು. ತೆರಿಗೆ ರೀ ಗುಂಜಪ್ಪನರೈ, ಅಂತ ಮಾತ್ ನಾವು ಏನ್ ಹೇಳಿದ್ರು ಅವರು? ಏನ್ ಹೇಳಿದ್ರು ಅಂತ ನೀನೇ ಕೇಳಿಸ್ಕೊಳ್ಳ ಬಿರೈ. ಅಣ್ಣ ಸಿದ್ದಣ್ಣ, ಒನ್ಸ್ ಮೋರ್ ರಿಪೀಟ್ ಯುವರ್ ಡೈಲಾಗ್. ಮಳೆ ಬೀಳ್ತದೆ ಈ ಸಾರಿ ಅಂತ ನಿರೀಕ್ಷೆ ಇದೆ. ಎಲ್ಲ ಬರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ಮಳೆ ಪ್ರಾರ್ಥನೆ ಮಾಡ್ತಾ ಇದೀವಿ, ಮಳೆ ಪ್ರಾರ್ಥನೆ ಮಾಡ್ತಾ ಇದೀವಿ, ಮಳೆ ಪ್ರಾರ್ಥನೆ ಮಾಡ್ತಾ ಇದೀವಿ, ಮಳೆ. ಕೇಳಿಸ್ಕೊಂಡೆಲ್ಲ ಬಿರೈ? ನೋಡ್ಲ, ಈ CMನವರು ಬರಗಾಲದ ವೀಕ್ಷಣೆ ಅಂತ ಮಾಡಿದ್ರು ಕಳ್ಳ, ಆದ್ರೆ ರೈತರಿಗೇನು ಪ್ರಯೋಜನ ಆಗ್ಲಿಲ್ಲ. ಆದ್ರೂ ರೈತರು ಸುಮ್ಕಿದ್ರು. ಆದ್ರೆ ಈಗ ಮಳೆ ಬರ್ಲಿ ಅಂತ ಹೇಳಿ ಹಿಂಗೆ ಹಾಳಾಗುವಷ್ಟು ಮಳೆ ತರಿಸ್ಬಿಟ್ರು ಕಳ್ಳ ನಿಮ್ಮ ಸಿದ್ದಣ್ಣ. ಅಲ್ರಿ ಗುಂಜಪ್ಪನವ್ರೈ, ಈ 3 ವರ್ಷದಲ್ಲಿ CM ಅವ್ರ ಸಾಧನೆ ಏನ್ರಿ? ನೋಡ್ಲ ಬಿರೈ, ಈ CM ಅವರ ಸಾಧನೆ ಏನು ಅಂತ ಜನರೇ ನಿರ್ಧರಿಸ್ತಾರೆ ಕಳ್ಳ. ಮುಂದಿನ ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಕಳ್ಳ ಬಿರೈ. ಅದಕ್ಕೂ ಮುಂಚೆ ನಮ್ಮ ರೈತರು ಕಷ್ಟ ಏನು ಅಂತ ಹೊಸಿ ಕೇಳಿಸ್ಕೊಳ್ಳುವಂತೆ ಬರ್ಲಾ ಬಿರೈ. ಗಾಳಿ ಬಂದು ಇದು ಮರಗಳು ಗಾಳಿ ಧೂಳಿ ಬಂದು ಬಿದ್ದು ಎಲ್ಲ ಭಾಳ ಲಾಸ್ ಆಗಿದೆ ಸರ್. ಈ 40 ವರ್ಷದ ತೆಂಗಿನ ಮರಗಳು ಸರ್, 18 ವರ್ಷ ಅಡಿಕೆ ಮರಗಳು. ಇಲ್ಲಿ ಸುಮಾರು 3000 ಅಡಿಕೆ ಗಿಡಗಳು ಈಗ ಫಸಲಿಗೆ ಬಂದಂಥ ಅಡಿಕೆ ಗಿಡಗಳು ನೆರಳಕ್ಕೆ ಉರುಳಿದಾವೆ. ಅದೇ ರೀತಿಯಲ್ಲಿ ಸುಮಾರು 500 ತೆಂಗಿನ ಮರಗಳು ಉರುಳಿದಾವೆ. ಈ ಸುಮಾರು ತೆಂಗಿನ ಮರ ಅಂತಂದ್ರೆ 100-110 ವರ್ಷ 2ನೇ ತಲೆಮಾರಿನವರೆಗೂ ಇವು ಬಂದು ಲಾಭ ಕೊಡ್ತಕ್ಕಂಥದ್ದು, ನಿರಂತರವಾಗಿ ಖರ್ಚಿಲ್ದಂಗೆ ಲಾಭ ಕೊಡ್ತಾರೆ. ಇಂಥವು ಕಂಪ್ಲೀಟ್ ಆಗಿ ಹೋಗಿದೆ. ಆಮೇಲೆ ಬಾಳೆ ಗಿಡನೂ 5 ಎಕರೆ ಲಾಸ್ ಆಗಿದೆ. ಕೇಳಿಸ್ಕೊಂಡೆಲ್ಲ ಬಿರೈ, ರೈತರು ಈ ಮಳೆಯಿಂದ ಎಷ್ಟು ನೊಂದಿದ್ದಾರೆ ಅಂತ. ಹೌದ್ ಕಣ್ರಿ ಗುಂಜಪ್ಪನವ್ರೈ, ಈ ಸರ್ಕಾರದ ಸಾಧನೆ ಮಣ್ಣಂಗಟ್ಟಿ ಕಣ್ರಿ. ಬನ್ರಿ, ನಾನು ಬರ್ತೇನೆ, ಹೋಗಿ ನಮ್ಮ ರೈತರಿಗೆ ಸಹಾಯ ಮಾಡೋಣ.
ಲೇ ಬಿರೈ, ನೀನು ಒತ್ತರನ್ನೇ ಎದ್ಬಿಟ್ಟು ಬಿರಿನೆ ಮನೆ ಕಡೆಗೆ ಬರ್ರಪ್ಪ, ಇಬ್ರು ಹೋಗೋಣ. ಈಗ ನಂಗೆ ಹೊಸಿ ಕೆಲ್ಸ ಐತೆ, ನನ್ನ ಮಗಳನ್ನ ಟ್ಯೂಷನ್ಗೆ ಹೋಗ್ಬಿಟ್ಟು ಬರ್ಬೇಕು. ಬರ್ತೀರಪ್ಪ? ಶಿವನೇ ಶಂಭುಲಿಂಗ.